ಎರಡು ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಮಕ್ಕಳ ಗ್ರೋತಲ್ಲಿ. ಒಂದು ನೇಚರ್ ಆ್ಯಂಡ್ ನರ್ಚರ್ ಅಂತ. ನೇಚರ್ ಅಂದರೆ ನಮ್ಮ ಜೆನೆಟಿಕಲಿ ವಾಟ್ ಈಸ್ ಪ್ರೀಡಿಸ್ಪೋಸ್ಡ್ ಇನ್ ದಟ್ ಕಿಡ್. ಕೆಲವು ಸಲ ಕೋಪ ಆಗಲಿ ಬೇರೆ ಥರದ್ದು ನಮ್ಮ ಜೀನ್ಸಲ್ಲೇ ಬಂದಿರಬಹುದು, ನಿಜ, ಅದೂ ಕೂಡ ಪ್ರಭಾವ ಬೀರುತ್ತೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಪ್ರಭಾವ ಬೀರೋದು ನರ್ಚರ್, ಅಂದರೆ ಪರಿಸರ, ಎನ್ವೈರ್ನ್ಮೆಂಟ್. ಒಂದು ಪರಿಸರ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಈವನ್ ಜೆನೆಟಿಕಲಿ ಇಫ್ ಅ ಚೈಲ್ಡ್ ಈಸ್ ಪ್ರೀಡಿಸ್ಪೋಸ್ ಫಾರ್ ಸರ್ಟನ್ ಟ್ರೇಟ್ಸ್, ಅದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತಂದ್ಬಿಟ್ಟು. ಸೊ ಆದ್ದರಿಂದ ನಾವು ಒಂದು ನರ್ಚರಿಂಗ್ ಎನ್ವೈರ್ನ್ಮೆಂಟ್, ಒಂದು ಮಗುವಿಗೆ ಒಂದು ಸುರಕ್ಷವಾದ ಒಂದು ಅಟ್ಮಾಸ್ಫಿಯರ್ ಮನೆಯಲ್ಲಿ, ನಾಟ್ ಜಸ್ಟ್ ಫಿಸಿಕಲಿ, ಮೆಂಟಲಿ, ಏನು ಬೇಕಾದರೂ ತಂದೆ ತಾಯಿಗಳ ಜೊತೆ ಒಂದು ಓಪನ್ ಆಗಿ ಮಾತಾಡಬಹುದು, ಡಿಸ್ಕಸ್ ಮಾಡಬಹುದು ಅನ್ನೋ ಒಂದು ಪರಿಸರ ಕ್ರಿಯೇಟ್ ಮಾಡೋದು ಮಕ್ಕಳಿಂದಲ್ಲ, ಅದು ಪೇರೆಂಟ್ಸಿಂದ ಆಗಬೇಕು. ನಾವು ಆ್ಯಸ್ ಪೇರೆಂಟ್ಸ್ ಇನ್ನೊಂದು ರೀತಿಯಿಂದ ನೋಡುವಾಗ ಬರೀ ಮಕ್ಕಳನ್ನ ಬೆಳೆಸೋದೇ ಅಂತಲ್ಲ, ನಮ್ಮ ಪರಿಸರ ನಾವು ಹೆಂಗೆ ಇಟ್ಕೋತೀವಿ ಮಕ್ಕಳನ್ನು ಬೆಳೆಸುವಾಗ, ನಾವು ಹೇಗೆ ನಡ್ಕೋತೀವಿ, ಬರೀ ಮಗು ಜೊತೆ ಒಂದಲ್ಲ ಬೇರೆಯವ್ರ ಜೊತೆ ಕೂಡ, ನಮ್ಮ ಕೆಲಸದಲ್ಲಿ ಒತ್ತಡ ಇದ್ದಾಗ ನಾವು ಬಂದು ಮನೆಯಲ್ಲಿ ಹೆಂಗೆ ನಡ್ಕೋತೀವಿ, ಇದು ಎಲ್ಲನೂ ತುಂಬ ತುಂಬ ಮುಖ್ಯ. ನಾವು ಒಂದೇ ಒಂದು ಕಡೆ ಗಮನ ಹರಿಸ್ತೀವಿ ಯಾವಾಗಲೂ ಮಕ್ಕಳ ಮೇಲೆ. ಬಟ್ ಈ ಟು ಕ್ರಿಯೇಟ್ ಅ ಸೇಫ್ ಹೇವನ್ ಅಂತ ಹೇಳ್ತೀವಲ್ಲ, ಅಟ್ ಹೋಮ್ ಈಸ್ ಸೋ ಇಂಪಾರ್ಟೆಂಟ್ ಅಂತ ಇದರಿಂದ ನಾವು ತಿಳ್ಕೊಳ್ಬಹುದು ಸುಧಾ. ಇನ್ನೊಂದು ವಿಷಯ ಏನು ಹೇಳಿ ಬಯಸ್ತೀನಿ ಅಂತಂದರೆ ಸುಧಾ, ಕೆಲವು ಸಲ ಬರೀ ಪೇರೆಂಟ್ಸಿಂದ ಈ ಬಿಹೇವಿಯರ್ ಪ್ರಾಬ್ಲಮ್ಸನ್ನು ಸರಿಪಡಿಸೋದಕ್ಕೆ, ಎಸ್ಪೆಷಲಿ ಟೀನೇಜ್ ವಯಸ್ಸಿನಲ್ಲಿ ಬಂದಾಗ ಕೆಲವು ಸಲ ಆಗೋದಿಲ್ಲ. ಆಗ ಅಟ್ಲೀಸ್ಟ್ ಇವಾಗಂತೂ ಎಷ್ಟು ಹೆಲ್ಪ್ ಸಿಗತ್ತೆ, ಕೌನ್ಸ್ಲಿಂಗ್ ಸೆಂಟರ್ಸ್ ಬೇಕಾದಷ್ಟಿದೆ, ಕೌನ್ಸ್ಲರ್ಸ್ ಇರ್ತಾರೆ. ಬಟ್ ಇಲ್ಲಿ ಒಂದು ಮುಖ್ಯವಾದ ಅಂಶ ನಾವು ತಿಳ್ಕೋಬೇಕು, ಏನು ಅಂತಂದರೆ, ಬರೀ ಮಕ್ಕಳನ್ನು ನಾವು ಕೌನ್ಸ್ಲರ್ಸ್ ಹತ್ರ ಕಳಿಸ್ಬಿಟ್ಟು ಆ ಮಗು ಸರಿ ಹೋಗಿಬಿಡುತ್ತೆ, ನಾವು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಕೌನ್ಸ್ಲಿಂಗ್ ಮಾಡಿಸ್ತಾ ಇದ್ದೀವಿ ಅನ್ನೋ ಭಾವನೆನ ನಾವು ತೆಗೆದು ಹಾಕಬೇಕು. ಬಿಕಾಸ್ ಇಟ್ ಈಸ್ ನಾಟ್ ಜಸ್ಟ್ ಚೈಲ್ಡ್ಸ್ ಪ್ರಾಬ್ಲಮ್, ಇಟ್ ಈಸ್ ದ ಪ್ರಾಬ್ಲಮ್ ವಿದಿನ್ ದ ಫ್ಯಾಮಿಲಿ. ನಾನು ತಂದೆ ತಾಯಿಗಳ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ, ಇಟ್ ಈಸ್ ಪ್ರಾಬ್ಲಮ್ ಆಫ್ ದ ಫ್ಯಾಮಿಲಿ. ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಆ್ಯಸ್ ಪೇರೆಂಟ್ಸ್ ನಾವು ಹೇಗೆ ಬದಲಾವಣೆ ಆಗಬೇಕು ಅನ್ನೋದಕ್ಕೂ ಕೂಡ ಅವರಲ್ಲೇ ಕೂಲಂಕುಷವಾಗಿ ಯೋಚನೆ ಮಾಡಿ ಆ ಸೆಲ್ಫ್ ಅವೇರ್ನೆಸ್ ಹೆಚ್ಚಿಸ್ಕೊಂಡು ಈಗೋ ಕಡಿಮೆ ಮಾಡಿಕೊಂಡು ನಮಗೆ ಮಾಡೋಕ್ಕಾಗದೆ ಹೋದರೆ, ಈವನ್ ಪೇರೆಂಟ್ಸ್ ನೀಡ್ to get some counseling, how they should be able to change and how the atmosphere has to change ಅನ್ನೋದು ಕೂಡ ಇದು ತುಂಬ ತುಂಬ ಮುಖ್ಯವಾದ ಅಂಶ ಸುಧಾ. ಬಹಳ ಸೊಗಸಾಗಿ ಹೇಳಿದ್ರಿ. ಮಕ್ಕಳಲ್ಲಿ ಸಮಸ್ಯೆ ಬಂದಿದೆ, ಹಾಗಾಗಿ ಮಕ್ಕಳನ್ನು ನಾನು ಆಪ್ತ ಸಲಹೆಗಾರರ ಹತ್ರ ಕರ್ಕೊಂಡು ಹೋಗ್ತೀನಿ. ಮಗುವಿಗೇನೋ ಸಮಸ್ಯೆ ಇದೆ, ಹಾಗಾಗಿ ಅದಕ್ಕೊಂದು ಪರಿಹಾರ ಬೇಕು ಅಂತ ಬಯಸ್ತಿದ್ದೀವಲ್ಲ. ಆದರೆ ಈ ಸಮಸ್ಯೆಗೆ ಪರಿಹಾರ ನನ್ನೊಳಗೂ ಇದೆ, ನಾನು ಬದಲಾಗಬೇಕು, ನಾನು ಕೂಡ ಆಪ್ತ ಸಲಹೆಗಾರರನ್ನು ಭೇಟಿಯಾಗಬೇಕು ಅಂತ ತಂದೆ ತಾಯಿಗೆ ಅನಿಸೋದಿದೆಯಲ್ಲ, ಅದು ಬದಲಾವಣೆಯ ಮೊಟ್ಟ ಮೊದಲ ಹೆಜ್ಜೆ ಅಂತ ಅನಿಸುತ್ತೆ. ಈ ಇಡೀ ಸಂಚಿಕೆಯನ್ನು ನೋಡಿದಂತಹ ತಾವು, ತಮಗೆ ಗೊತ್ತಿರುವವರಲ್ಲಿ, ತಮಗೆ ಪರಿಚಿತರಲ್ಲಿ ಯಾರಿಗೇ ಆದ್ರೂ ಇಂತಹ ಮಕ್ಕಳನ್ನು ಮಾತ್ರ ಆಪ್ತ ಸಲಹೆಗೆ ಕರೆದುಕೊಂಡು ಹೋಗುವಂಥ ಸಂದರ್ಭ ಎದುರಾದಾಗ, ಆಪ್ತ ಸಲಹೆಗೆ ಮಕ್ಕಳು ಮಾತ್ರವಲ್ಲ, ಮನೆಯವರು, ಅವರ ಇಡೀ ಪರಿಸರ, ಬಹುಶಃ ಕುಟುಂಬ ಎಲ್ಲವೂ ಕೂಡ ಬದಲಾಗಬೇಕಾದ ಕಾಲಕ್ಕೆ ಸಜ್ಜಾಗಬೇಕು ಎನ್ನುವ ಒಂದು ಸಂದೇಶವನ್ನು ಹೇಳಿದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮ ಸಾರ್ಥಕ ಅಂತ ಭಾವಿಸ್ತೀವಿ. ಭರವಸೆಯನ್ನು ವೀಕ್ಷಿಸ್ತಾ ಇರುವ ನಿಮಗೆಲ್ಲರಿಗೂ ಕೃತಜ್ಞತೆಗಳು. ಅಂದಂಗೆ ಪೇರೆಂಟಿಂಗ್ ಎಷ್ಟೊಂದು ದೊಡ್ಡ ಸೀರೀಸಲ್ಲೇ ತಂದ್ವಲ್ಲ, ಮುಗಿದಿಲ್ಲ, ಇನ್ನು ಶುರುವೇ ಮಾಡಿಲ್ಲ. ಹೌದು, ಯಾಕೆ ಗೊತ್ತಾ? ಮಕ್ಕಳಲ್ಲಿ ಹೆಚ್ಚುತ್ತಾ ಇರುವಂತಹ ಮೊಬೈಲಿನಿಂದ ಹಿಡಿದು ಸೋಷಿಯಲ್ ಮೀಡಿಯಾಗಳ ಅಡಿಕ್ಷನ್ ಬಗ್ಗೆ ಎಲ್ಲ ವಿಷಯಗಳ ಕುರಿತು ನಾವು ಮಾತನಾಡ್ತೀವಿ ಮುಂದಿನ ಸಂಚಿಕೆಗಳಲ್ಲಿ. ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ತೆರೆದು ಒಳಗೆ ಬಂದಂತಹ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು. ನಮಸ್ಕಾರ.